ಮಾಡ್ತಾನೆ ಗೆಳೆಯ, ಒತ್ತಾಯ ಮಾಡ್ತಾನೆ, ನೀನು ಕಣ್ಣು ಆಪ್ರೇಷನ್ ಮಾಡ್ಕೊ ಅಂತ ಹೇಳಿ. ಗೆಳೆಯನ ಒತ್ತಾಸೆಗೆ ಒಪ್ಪಿದಳು ಕುರುಡಿ, ಚಿಕಿತ್ಸೆ ಮಾಂತ್ರಿಕ ಮಾಟ ಮಾಡಿದ್ರು. ಆಪ್ರೇಷನ್ ಆಗುತ್ತೆ, ಕಣ್ಣು ಆಪ್ರೇಷನ್ನು. ದೃಷ್ಟಿ ಬರುತ್ತೆ, ಕಣ್ಣು ಅರಳಿಸಿ ನೋಡಿದರು. ದೃಷ್ಟಿ ಬಂದ ತಕ್ಷಣವೇ ಆಕೆ ನೋಡಿದ್ದು ಯಾರನ್ನ ಮೊಟ್ಟ ಮೊದಲು ಅಂದರೆ ಯಾರು ಆಪ್ರೇಷನ್ ಮಾಡಿಸಿದ್ಲೋ, ಕಣ್ಣು ಆಪ್ರೇಷನ್ ಮಾಡಿಸಿದ್ನೋ ನೆರವಾದ್ನೋ ಆ ವ್ಯಕ್ತಿಯನ್ನು ನೋಡ್ತಾಳೆ. ಕಣ್ಣು ಅರಳಿಸಿ ನೋಡಿದಳು ತನ್ನ ಗೆಳೆಯನನ್ನು ಮೊದಲ ಬಾರಿಗೆ. ತಿಳಿತವಳಿಗೆ ಆತನೂ ಕುರುಡನೆಂದು. ಅವನು ಕುರುಡ ಅಂತ ಗೊತ್ತಾಗ್ತದೆ. ಆಗ ಆ ವ್ಯಕ್ತಿ ಆಗಿ ನೆರವಾದಂಥ ವ್ಯಕ್ತಿ ಮುಂದುವರೆದು ಹೇಳ್ತಾನೆ, ಕಷ್ಟ ನೀಗಿದು, ಜೊತೆಗೆ ಬಾಳೆ ಬೆಳಗೋಣ ಬಾ ನನ್ನ ಗೆಳತಿ ಎಂದನ ಗೆಳೆಯ ಹರ್ಷದಿಂದ. ನಿನ್ನ ಕಷ್ಟ ಎಲ್ಲ ಈಗ ಬಗೆಹರಿತು, ನಿನ್ನ ಕಣ್ಣು ನೋಡಂಗಾದೆ, ಈಗ ದೃಷ್ಟಿ ಬಂದಿದೆ, ಬಾ ಈಗ ನಾವು ಜೊತೆಗೂಡಿ ಬಾಳ್ವೆ ಮಾಡೋಣ ಅಂದರೆ ಮದುವೆ ಆಗೋಣ ಅನ್ನೋ ಅವನ ಆಸೆಯನ್ನು ವ್ಯಕ್ತಪಡಿಸ್ತಾನೆ. ಬಾಳೆ ಬೆಳಗೋಣ ಬಾ ನನ್ನ ಗೆಳತಿ ಎಂದನ ಗೆಳೆಯ ಹರ್ಷದಿಂದ. ಹುಬ್ಬು ಗಂಟಿಕ್ಕಿ ದುಡಿದಳ ಗೆಳತಿ ಹೋಗೋ ಕುರುಡ, ನಿನ್ನೊಡನೆ ಬಾಳ್ವೆ ಮಾಡಲು ನಾನೇನು ಕುರುಡಿಯೇ ನಡೆಯಾಚಿದೆ. ಯಾವ ವ್ಯಕ್ತಿ ಅವಳಿಗೆ ಕಣ್ಣು ಆಪರೇಷನ್ ಮಾಡಿಸ್ಕೊಂತ ಹೇಳಿ ನೆರವಾಗಿ ಆಕೆ ದೃಷ್ಟಿ ಬರಂಗೆ ಮಾಡಿದ್ನೋ ಅವನ ಜೊತೆಗೆ ಬಾಳ್ವೆ ಸಂಸಾರ ಅವನ ಜೊತೆ ಅವನ ಮದುವೆ ಆಗ್ಲಿಕ್ಕೆ ಆಕೆ ನಿರಾಕರಿಸ್ತಾಳೆ. ಅಷ್ಟೇ ಅಲ್ಲ, ಅವನನ್ನು ಬಹಳ ನಿಂದನೆ ಮಾಡ್ತಾಳೆ. ಬೆಲೆನೇ ಇಲ್ಲ. ಮತ್ತು ಅನುಭವ, ನಮ್ಮಲ್ಲಿ ಇರ್ತಕ್ಕಂಥ ಅನುಭವ ಇನ್ನೊಬ್ರಿಗೆ ಹೇಳ್ಕೊಂಡು ಅವನು ಬಿದ್ದವನ್ನ ಎತ್ತಕ್ಕಂಥದ್ದು, ಅವನು ಸಹಾಯ ಮಾಡ್ತಕ್ಕಂಥದ್ದು, ಅದನ್ನು ಮಾಡ್ತಾರ ಅಂತಂದ್ರೆ ಅದು ನಿಲ್ಲವೇ ಇಲ್ಲ. ಎಲ್ಲರನ್ನು ನಿರ್ನಾಮ ಮಾಡ್ತಕ್ಕಂಥ ಕಾಯಕ ಅನುಭವವನ್ನು ಮಾಡ್ತಾ ಇದ್ದಾರೆ. ಬಿಟ್ರೆ ಇವು ಮೂರನ್ನು ಒಳ್ಳೆಯ ಶ್ರದ್ಧೆಯಿಂದ ಹಳಬೇಡ, ಕುಲಬೇಡ, ಉಚಿಯ ನುಡಿಯ ಬೇಡ, ಇವು ಮೂರನ್ನು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಓದಿದ್ದೆ ಆದರೆ ನಿಜವಾಗ್ಲೂ ಬಸವಣ್ಣನಿಗೆ ಬೆಲೆ ಕೊಟ್ಟಂಗೆ ಆಗ್ತದೆ. ನಮ್ಮ ಜೀವನದಲ್ಲಿ ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದಾಗ್ತದೆ. ಆ ರೀತಿಯಲ್ಲಿ ನಾವು ಹೋಗ್ತಕ್ಕಂಥದ್ದು ಆದಾಗ ಮಾತ್ರ ಈ ಬಸವ ಜಯಂತಿ, ಬಸವಣ್ಣನ ಅನುಭವ ಮಂಟಪ, ಬಸವನ ವಚನಗಳನ್ನು ನಾವು ಓದ್ತಾ ಇರೋದು, ದಿನ ಒಂದು ವಚನ ಹೇಳ್ತಾ ಇರೋದು. ಆದ್ರೆ ಅದರಂತೆ ನುಡಿದಂತೆ ನಡೀತಕ್ಕಂಥದ್ದಿಲ್ಲ. ಬಸವಣ್ಣ ನುಡಿದಂತೆ ನಡೀತಾ ಇದ್ದ. ಅವನು ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ಇದ್ದಂಥ ಕಾಯಕ ನಿಜವಾಗ್ಲೂ ಇವತ್ತು ಬಹಳ ತದ್ವಿರುದ್ಧವಾಗಿದೆ. ಅದನ್ನು ಸರಿ ಮಾಡಿಕೊಂಡು ನಮ್ಮ ಸಮಾಜವನ್ನು ಸರಿ ಮಾಡಿ ನಾವೆಲ್ಲರೂ ಇವನಾರವ ಇರುತ್ತೆ, ಇವ ನಮ್ಮವ ಎನಿಸಯ್ಯ ಅಂತ ಏನು ಹೇಳಿದ್ದು, ಆ ರೀತಿಯಲ್ಲಿ ನಾವು ಜೀವನವನ್ನು ಮಾಡಿದಾಗ ನಿಜವಾಗ್ಲೂ ಬಸವ ಜಯಂತಿಗೆ ಸಾರ್ಥಕ ಆಗ್ತದೆ. ನಾವು ಬಸವ ಅನುಯಾಯಿಗಳಾಗಿರ್ತಕ್ಕಂಥಕ್ಕೆ ಸಾರ್ಥಕ ಆಗ್ತದೆ. ನಮ್ಮ ಜೀವನವು ಸ್ವತಂತ್ರವಾಗಿ ಒಳ್ಳೆಯ ಸದೃಷ್ಟಿಯಿಂದ, ಅಸನ್ಮುಖಿಯಿಂದ ಜೀವನ ಸಾಕ್ತಕ್ಕಂಥದ್ದಾಗ್ತದೆ.